ಬೆಂಗಳೂರಿನಲ್ಲಿ ಗಾಳಿ ಸಹಿತ ಮಳೆಗೆ ಮರಗಳು ಧರೆಗುರುಳಿವೆ. ಪ್ಯಾಲೇಸ್ ಗುಟ್ಟಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಬಸ್ ಮೇಲೆ ಮರದ ಕೊಂಬೆಗಳು ಬಿದ್ದಿವೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಪ್ರಯಾಣಿಕರು ಪಾರಾಗಿದ್ದಾರೆ. ಬೆಂಗಳೂರು ಅರಮನೆ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿರೋದು ಕೂಡ ಇದರಿಂದ ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಗಾಳಿ ಸಹಿತ ಮಳೆ ಆದಾಗ ಸಹಜವಾಗಿ ಮರಗಳು ಬುಡ ಸಮೇತ ಕಿತ್ತು ಬೀಳುತ್ತವೆ. ಇಲ್ಲ ಅಂತಂದ್ರೆ ರೆಂಬೆಗಳು ಕೊಂಬೆಗಳು ಯಾರ ಮೇಲಾದ್ರೂ ಬೀಳುತ್ತೆ, ಇಲ್ಲ ವಾಹನಗಳ ಮೇಲೆ ಬೀಳುತ್ತೆ, ಏನಾದ್ರೂ ಅಪಾಯಗಳನ್ನ ತಂದಿಡುತ್ತೆ. ಬಟ್ ಇಲ್ಲ ಆಗಿರುವಂತಹ ಸನ್ನಿವೇಶದಲ್ಲಿ ಲಕ್ಕಿಲಿ ಏನು ಅಂತ ಅನಾಹುತಗಳು ಸಂಭವಿಸಿಲ್ಲ. ಇದೀಗ ಮರ ಬಿದ್ದ ನಂತರದಲ್ಲಿ ಅದನ್ನು ತೆರವು ಮಾಡುವಂತಹ ಕೆಲಸದಲ್ಲಿ ಬಿಬಿಎಂಪಿಯ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಸದ್ಯ ಮರವನ್ನು ತೆರವು ಮಾಡಿದ ನಂತರದಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಅಲ್ಲಿಯವರೆಗೂ ಕೂಡ ಟ್ರಾಫಿಕ್ ಸಮಸ್ಯೆ ಸಹಜವಾಗಿ ಪ್ಯಾಲೇಸ್ ಗುಟ್ಟಹಳ್ಳಿ ಮಾರ್ಗದಲ್ಲಿ ಕಂಡುಬರುತ್ತೆ. ಈಗ ಕೆಲವು ಕಡೆಗಳಲ್ಲಿ ಮರ ಬೀಳೋದು ಅಥವಾ ವಿದ್ಯುತ್ ಕಂಬಗಳು ಉರುಳಿ ಬೀಳೋದು, ಈ ರೀತಿಯ ಅನಾಹುತಗಳು ಜರುಗೋದು ಸಾಮಾನ್ಯವಾಗಿದೆ. ಬೆಂಗಳೂರಿನ ಮಳೆಯ ಎಫೆಕ್ಟ್. ಇನ್ನು ಕೆಆರ್ ಮಾರ್ಕೆಟ್ ರಸ್ತೆಯಲ್ಲಿ ನೀರು ಬೈಕ್ ಆಟೋಗಳನ್ನ ತಳ್ಕೊಂಡು ಸವಾರರು ಹೋಗ್ತಾ ಇದ್ದಾರೆ. ಅನಿವಾರ್ಯವಾಗಿ ಕಾರ್ಪೊರೇಷನ್ ಹತ್ತ ರಭಸವಾಗಿ ನೀರು ಹರ್ಕೊಂಡು ಬರ್ತಾ ಇದೆ. ಮಳೆ ಮೇಲಿಂದ ಮೇಲೆ ಮಳೆ ಕೂಡ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಇದರ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ತೊಡಕಾಗ್ತಾ ಇದೆ. ಬೈಕ್ ಆಟೋಗಳನ್ನ ತಳ್ಕೊಂಡು ಹೋಗಬೇಕಾದಂತಹ ಪ್ರಮೇಯ ಸವಾರರದ್ದಾಗಿದೆ. ಕಾರ್ಪೊರೇಷನ್ ಹತ್ತ ರಭಸವಾಗಿ ನೀರು ಹರ್ಕೊಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಆಟೋ ಆಗಲಿ ಟೂ ವೀಲರ್ ಆಗಲಿ ಈ ಪರಿಪ್ರಮಾಣದಲ್ಲಿ ನೀರು ರಭಸವಾಗಿ ಹರ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಫೋರ್ಸ್ನಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಕೆಲವು ಕಡೆಗಳಲ್ಲಿ ತಗ್ಗಿರುತ್ತೆ, ಸಡನ್ ಆಗಿ ಸ್ಕಿಪ್ ಆಗಿ ಬೀಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ. ಆರ್ಭಟ ಜೋರಾಗಿದೆ. ಅದರಲ್ಲೂ ಕೂಡ ನಿನ್ನೆಯಿಂದ ಸುರ್ತಕ್ಕಂತಹ ಮಳೆ ಬೆಂಗಳೂರಿಗರನ್ನ ತತ್ತರಿಸಿದೆ. ಅದರಲ್ಲೂ ಕೂಡ ಇವಾಗ ಆರಂಭ ಆಗಿರ್ತಕ್ಕಂತಹ ಮಳೆ ಸಾಕಷ್ಟು ಒಂದು ಅನಾಹುತಗಳನ್ನ ಕೂಡ ಉಂಟು ಮಾಡ್ತಾ ಇದೆ. ನಾನಿವತ್ತು KR ಮಾರ್ಕೆಟ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು KR ಮಾರ್ಕೆಟ್ ಬಳಿ ಯಾವ ರೀತಿ ಪರಿಸ್ಥಿತಿ ಇದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸಂಪೂರ್ಣವಾಗಿ KR ಮಾರ್ಕೆಟ್ನಿಂದ ಕಾರ್ಪೊರೇಷನ್ಗೆ ಹೋಗ್ತಕ್ಕಂತಹ ರಸ್ತೆ ಕೆರೆಯಂತೆ ಭಾಸವಾಗ್ತಾ ಇದೆ. ಇಲ್ಲಿ ಈ ಒಂದು ಕೆರೆಯಂತಾಗಿರ್ತಕ್ಕಂತಹ ರಸ್ತೆಯಲ್ಲೇ ವಾಹನ ಸವಾರರು ಕೂಡ ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂತಹ ಬೈಕ್ ಅಂದರೆ ನೀರಿಗೆ ಬೈಕ್ಗಳಿರಬಹುದು, ಜೊತೆಗೆ ಟೂ ವೀಲರ್ ಇರಬಹುದು, ಇನ್ನು ಆಟೋಗಳು ಕೂಡ ತಳ್ಕೊಂಡು ಬರ್ತಕ್ಕಂತಹ ದೃಶ್ಯಗಳು ಕೂಡ ಕಾಮನ್ ಆಗಿದ್ದಾವೆ. ಇವತ್ತು ಸುರಿದಂತಹ ಮಳೆಯಿಂದಾಗಿ ಇಂತಹ ಒಂದು ದೊಡ್ಡ ಮಟ್ಟದ ಅನಾಹುತಗಳಾಗಿದ್ದಾವೆ. ಇನ್ನು ನಿನ್ನೆ ಸುರಿದಂತಹ ಒಂದು ಮಳೆಗೆ ಸಾಕಷ್ಟು ಒಂದು ಅಂಗಡಿಗಳಿಗೂ ಕೂಡ ನೀರು ನುಗ್ಗಿತ್ತು ಎನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿರ್ತಕ್ಕಂತಹ ಸ್ಥಳೀಯರು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ SP ರೋಡ್ನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಅಂಗಡಿಗಳಿಗೂ ಕೂಡ ನಿನ್ನೆ ಮಳೆ ನೀರು ನುಗ್ಗಿತ್ತು. ಇವತ್ತು ಕೂಡ ಮಳೆ ನೀರು ಆ ಒಂದು ರಸ್ತೆ ಮೂಲಕವೇ ಹರಿದು ಬರ್ತಾ ಇದೆ. ನೋಡಬಹುದಾಗಿದೆ ಇಲ್ಲಿ ವಾಹನ ಸವಾರರು ಯಾವ ರೀತಿ ಅವರ ಬೈಕ್ಗಳು ಕೂಡ ಕೆಟ್ಟು ನಿಂತಿರ್ತವೆ. ಈ ನಿಟ್ಟಿನಲ್ಲಿ ಬೈಕ್ಗಳನ್ನ ಕೂಡ ತಳ್ಕೊಂಡು ಹೋಗುವಂತಹ ದೃಶ್ಯಗಳು ಕೂಡ ಕಾಮನ್ ಆಗಿದ್ದಾವೆ. ಜೊತೆಗೆ ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಕೂಡ ಸಾಕಷ್ಟು ಒಂದು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಸುಮಾರು ಅರ್ಧ ಅಡಿಗೂ ಹೆಚ್ಚು ಒಂದು ಮಳೆ ನೀರು ನಿಂತಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ನೋಡಬಹುದಾಗಿದೆ ಅಂದ್ರೆ ದೀಪಾಂಜಲಿ ನಗರದಿಂದ ಹಿಡಿದು KR ಮಾರ್ಕೆಟ್ ಮಾರ್ಗವಾಗಿ ಕಾರ್ಪೊರೇಷನ್ಗೆ ಹೋಗ್ತಕ್ಕಂತಹ ವಾಹನ ಸವಾರರು ಕೂಡ ಸಾಕಷ್ಟು ಒಂದು ಪರದಾಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳಿರಬಹುದು, ಜೊತೆಗೆ ಜನರು ವಾಹನ ಸವಾರರು ಕೂಡ ಈ ಒಂದು ಮಳೆಯಿಂದಾಗಿ ತತ್ತರಿಸಿದ್ದು ಇಲ್ಲಿ ಒಂದು ಕೆರೆಯಂತೆ ಈ ಒಂದು ರೋಡ್ ಕೂಡ ಭಾಸವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಹೆಚ್ಚು ವಾಹನಗಳ ಮೂವ್ಮೆಂಟ್ ಇರುವಂತಹ ಟೈಮ್ ಕೂಡ ಇದು. ಸಂಜೆ ಆಗ್ತಿದ್ದ ಹಾಗೆ ಹೆಚ್ಚು ವಾಹನಗಳ ಸಂಚಾರ ಇರುತ್ತೆ. ಆದರೆ ಈ ಹೊತ್ತಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅದರಿಂದ ಆಗುವಂತಹ ಸಮಸ್ಯೆಗಳು ಒಂದೆರಡಲ್ಲ.